ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ 4ನೇ ವಾರ್ಷಿಕೋತ್ಸವವನ್ನು ಆಶ್ರಯ ಪ್ರಗತಿ ಸಂಘಗಳ ಒಕ್ಕೂಟದ ರಿಜಿಸ್ಟರ್ ಗಾಯತ್ರಿಪುರಂ ಮೈಸೂರು ಅವರ ವತಿಯಿಂದ ದಿನಾಂಕ 15/3/2025ರಂದು ಸ್ಥಳ ನೋಬಲ್ ಫಂಕ್ಷನ್ ಹಾಲ್ ಉದಯಗಿರಿಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಮಹಿಳಾ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಎಲ್ಲ ಸಂಘದ ಅಧ್ಯಕ್ಷರು, ಸದಸ್ಯರು, ನಿರ್ದೇಶಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ಆಶ್ರಯ ಒಕ್ಕೂಟದ ಅಧ್ಯಕ್ಷರಾದ ಚಂದ್ರಮ್ಮ ಹಾಗೂ ಸಂಚಾಲಕರು ಮತ್ತು ನಿರ್ದೇಶಕರುಗಳು ಮನವಿ ಮಾಡಿದರು ಹಾಗೂ ಈ ಸಂಘದ ವಿಚಾರವನ್ನು ಹಂಚಿಕೊಂಡರು. ಸ್ಥಳೀಯ ಶಾಸಕರಾದ ತನ್ವೀರ್ ಸೇಠ್ ಅವರಿಂದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗುವುದು ಮತ್ತು ಅಲ್ಲಿಯ ಪ್ರಮುಖ ಮುಖಂಡರುಗಳನ್ನು ಆಹ್ವಾನಿಸಲಾಗಿದೆ. ಹಾಗೆ ಈ ಸಂಘದ ಒಕ್ಕೂಟದ ಸದಸ್ಯರು ಸಿಟ್ಟಿಂಗ್ ಚೇರ್ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರ ನೀಡಲಾಗುವುದು. ಹಾಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದು NH ನಾರಾಯಣ ಹೃದಯಾಲಯ ಮತ್ತು ಮಲಬಾರ್ ಗೋಲ್ಡ್ ಸಂಸ್ಥೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಹಯೋಗವನ್ನು ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಆಶ್ರಯ ಪ್ರಗತಿ ಸಂಘಟನಾ ಒಕ್ಕೂಟ ಅಧ್ಯಕ್ಷರು, ಸಂಚಾಲಕರು, ನಿರ್ದೇಶಕರು ಮತ್ತು ಸದಸ್ಯರು ಹಾಜರಿದ್ದರು. ನೆಕ್ಸ್ಟ್ 15ನೇ ತಾರೀಕು 3ನೇ ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಭಾಳ ದೊಡ್ಡ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮಹಿಳೆಯರಿಗೆ ಯಾರು ಸಾಧನೆ ಮಾಡಿದ್ದಾರೆ ಅವ್ರಿಗೆ ಸನ್ಮಾನ ಸಹ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲರಿಗೂ ಮತ್ತು ಒಡ ಹುಟ್ಟಿದವರು, ಅಕ್ಕ ತಂಗಿಯರು ಮತ್ತು ಇನ್ನು ತಾಯಂದಿರು ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನಾವು ಇದೊಂದು 4ನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದು ಇದು ಆಶ್ರಯ ಪ್ರಗತಿ ಸಂಘಗಳ ಒಕ್ಕೂಟದಿಂದ ಇದು 4ನೇ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಾರಿ ನಾವು ಉದಯಗಿರಿ ನೋಬಲ್ ಫಂಕ್ಷನ್ ಹಾಲಲ್ಲಿ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಬಟ್ ಇದು ಒಳ್ಳೊಳ್ಳೆ ಯಾರು ಸಾಧನೆ ಮಾಡಿದ್ದಾರೆ ಅಂಥವ್ರನ್ನ ಕರೆದು ನಾವೊಂದು ಅವ್ರನ್ನ ಗುರುತಿಸಿ ನಮ್ಮ ಒಕ್ಕೂಟದ ಅಂಗವಾಗಿ ನಮ್ಮ ಆಶ್ರಯ ಪ್ರಗತಿ ಒಕ್ಕೂಟದಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್. NH ನಾರಾಯಣ ಹೃದಯಾಲಯದಿಂದ ಬರ್ತಾರೆ ಮತ್ತು ಮಲ್ಬಾರ್ ಇದರಿಂದ ಒಂದು ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ಅವರು ಸಹ ಭೀಮಾ ಜ್ಯುವೆಲ್ಲರ್ಸ್ ಅವರು ಬರ್ತಾ ಇದ್ದಾರೆ. ಮತ್ತು ಇನ್ನು ನಮ್ಮದು ಏನೇನು ನಾವು ಒಂದು ಪ್ರಾಡಕ್ಟ್ನ ಮಾಡಿದ್ದೀವಿ ಅದನ್ನು ಸಹ ಎಕ್ಸಿಬಿಷನ್ ಅಂತ ಹೇಳಿ ಅಲ್ಲಿ ಸೋಗಿಡ್ತಾ ಇದೆ. ಎಷ್ಟು ಸಂಘಗಳಿದೆ ಮೇಡಮ್ ನಿಮ್ಮದು ಒಕ್ಕೂಟದಲ್ಲಿ? ನಮ್ಮದು 75 ಇದೆ. 75 ತನಕ ಇದೆ. ಮೈಸೂರಿನ ಎಲ್ಲ ಮೈಸೂರು. ನಮ್ಮ ಸಂಘಗಳನ್ನ ಉದಯಗಿರಿ ಶಾಖೆಯಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಉದಯಗಿರಿ ಶಾಖೆಯಲ್ಲಿ ನೋಂದಾಯಿಸ್ಕೊಂಡಿದ್ದೀವಿ. ಅಕೌಂಟ್ ತೆಗೆದಿದ್ದೀವಿ. ಅಲ್ಲೇ ಲೆವದಿವಿ ಮಾಡ್ಕೊಡೋದು. ಹೆಣ್ಮಕ್ಳಿಗೆಲ್ಲ ಸಾಲದ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಕಟ್ತಾ ಇದ್ದಾರೆ ಸರ್. ಅನುಕೂಲ ಆಗಿದೆ ಅವರಿಗೆಲ್ಲ. ಆಗಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಚಂದ್ರಕಲಾ ಅಂತ. ನಾನಿಲ್ಲಿ ಆಶ್ರಯ ಪ್ರಗತಿ ಸಂಘಗಳ ಒಕ್ಕೂಟದ ಇಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾವಿವಾಗ 4ನೇ ವರ್ಷದ ಮಹಿಳಾ ದಿನಾಚರಣೆ ಪ್ರಯುಕ್ತ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸೊ ಯಾವುದು ತೆರೆ ಮನೆಯಲ್ಲಿರೋ ಸಾಧಕಿಯರನ್ನ ಗುರುತಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಹಾಗೆಯೇ ನಾರಾಯಣ ಹೃದಯಾಲಯದಿಂದ ಎಲ್ಲರಿಗೂ ಉಚಿತ, ಈಗ ಕ್ಯಾನ್ಸರ್ ಮಾಸ ಆಗಿರೋದ್ರಿಂದ ಮಹಿಳೆಯರಲ್ಲಿ ಆದಷ್ಟು ಹೆಚ್ಚಿಗೆ ಈಗ ಕ್ಯಾನ್ಸರ್ ಕಂಡು ಬರ್ತಾ ಇರೋದ್ರಿಂದ ಅನೇಕ ರೀತಿಯ ತೊಂದರೆಗಳಿರೋದ್ರಿಂದ ನಾವು ಕ್ಯಾನ್ಸರ್ ತಪಾಸಣಾ ಶಿಬಿರ ಮತ್ತು ಉಚಿತ ದಂತ ತಪಾಸಣಾ ಶಿಬಿರ ಮತ್ತು ಮಾಮೂಲಿ ಸಾಮಾನ್ಯ ಆರೋಗ್ಯ ತಪಾಸಣೆಗಳು ಇಟ್ಕೊಳ್ತೀವಿ. ಹಾಗೆಯೇ ನಮ್ಮ ಗೃಹೋಪಯೋಗಿ ವಸ್ತುಗಳನ್ನೆಲ್ಲ ನಾವು ಹೋಮ್ಮೇಡ್ ಸೋಪ್ ಆಗಲಿ, ಒಂದು ಪೆನಾಯ್ಲ್ ಆಗಲಿ, ಸೋಪಲ್ ಆಗಲಿ, ಸೊ ಎಲ್ಲರಿಗೂ ನಮ್ಮ ಆಶ್ರಯ ಪ್ರಗತಿ ಸಂಘದಿಂದ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸೊ ಅದರದ್ದೆಲ್ಲ ನಾವು ಒಂದು ಡಿಸ್ಪ್ಲೇ ಥರ ಇಟ್ಕೊಂಡು, ಸೊ ನಾವು ಏನು ಒಂದು ಸಾಂಬಾರು ಪುಡಿ ಆಗಿರ್ಬೋದು, ಒಂದು ಪುಳಿಯೋಗರೆ ಗುಜ್ಜು ಆಗಿರ್ಬೋದು, ಅದೆಲ್ಲ ನಮ್ಮ ಒಕ್ಕೂಟದ ವತಿಯಿಂದ ಮಾಡ್ತಾ ಇದ್ದಾರೆ. ಸೊ ಅದನ್ನು ಅವತ್ತು ಪ್ರದರ್ಶನಕ್ಕೆ ಇಟ್ಟಿರ್ತೀವಿ. ಸೊ ಎಲ್ಲರೂ ದಯಮಾಡಿ